ಸರ್ ನನ್ನ ಹೆಸರು ಪ್ರೇಮ್ ಅಂತ. ನಮ್ಮದು ಒಂದು ಗೋಲ್ಡನ್ ಮೂಮೆಂಟ್ ಕೆಫೆ ಅಂತ ಓಪನ್ ಆಗಿದೆ ಮೂಡ್ಲುಪಾಳ್ಯಲ್ಲಿ. 2 ಸ್ಕ್ರೀನಿಂಗ್ ಇದೆ. ಒಂದು ಸ್ಮಾಲು 8 ಮೆಂಬರ್ಸ್ವರೆಗೂ ಕೆಪಾಸಿಟಿ ಇರೋದು, ಮತ್ತು ಇನ್ನೊಂದು ಬಿಗ್ ಸೈಜ್ ಒಂದಿದೆ, ಅದರಲ್ಲಿ 20-25 ಮೆಂಬರ್ಸ್ವರೆಗೂ ಕೆಪಾಸಿಟಿ ಇದೆ. ಸರ್ ಇನ್ನು ಅಡ್ರೆಸ್ ಎಲ್ಲಿದೆ? ಸರ್ ಅಡ್ರೆಸ್ಸು ನಾಗರಬಾವಿ, ಮೂಡ್ಲುಪಾಳ್ಯ, ಪ್ರಿಯಾಂಕ ಲೇಔಟ್ ಹತ್ರ ಶ್ರೀಕೃಷ್ಣ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಅದ್ರ ಬೇಸ್ಮೆಂಟಲ್ಲಿ ಗೋಲ್ಡನ್ ಮೂಮೆಂಟ್ ಕೆಫೆ ಅಂತ ಇದೆ. ಇದು ಸ್ಮಾಲ್ ಒಂದು ಪ್ರೈವೇಟ್ ಥಿಯೇಟರು. ಓಕೆ. ಓ ಸೂಪರ್ ಸರ್. ಇಲ್ಲಿ ನೋಡ್ತಾ ಇರ್ಬೋದು ನೀವು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ನು. ಸೊ ಫುಲ್ ಆಲ್ರೆಡಿ ಸೆಟಪ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸರ್ ಇದು ಸ್ಮಾಲ್ ಒನ್ನು. ಓಕೆ. ಸ್ಮಾಲ್ ಒನ್ ಕೆಫೆ. ಸರ್ ಇದು ಎಷ್ಟು ಜನ ಕೆಪಾಸಿಟಿ ಸರ್? 8 ಮೆಂಬರ್ಸ್ವರೆಗೂ ಇರ್ಬೋದು, 8 or 10 ಮೆಂಬರ್ಸ್ವರೆಗೂ ಇರ್ಬೋದು. ಇದು ನಿನ್ನೆ ಒಂದು ಫಂಕ್ಷನ್ ಇತ್ತು, ಬರ್ಡೇದು. ನೋಡಿ ಅವ್ರಿಗೋಸ್ಕರ ಈ ಥೀಮ್ ಮಾಡಿದೀವಿ. ಇದು ಥೀಮು ಒಂದೇ ತರ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಮಂತ್ಲಿ ಒಂದ್ಸತಿ ಚೇಂಜ್ ಆಗ್ತಾ ಇರುತ್ತೆ. ಅಕಸ್ಮಾತ್ ಏನಾದ್ರು ನಿಮ್ಗೆ ಪರ್ಟಿಕ್ಯುಲರ್ ಆಗಿ ನಮ್ಗೆ ಇದೇ ಬೇಕು ಅಂತ ಅಂದ್ರೆ ಓಕೆ, ಕಲರ್ ಅವ್ರಿಗೆ ಯಾವ ಕಲರ್ ಥೀಮ್ ಬೇಕೋ ಅದನ್ನು ನೀವು ಅರೇಂಜ್ ಮಾಡ್ಕೊಡ್ತೀವಿ. ಓಕೆ. ಇದು ಪ್ರೈವೇಟ್ ಥಿಯೇಟರ್, ಮತ್ತೆ ಸ್ಕ್ರೀನಿಂಗ್ ಅವೈಲೇಬಲ್ ಇರುತ್ತೆ. ನೆಟ್ಫ್ಲಿಕ್ಸ್ ಆಗಿರ್ಬೋದು. ಲೈಟ್ ಆಫ್ ಮಾಡ್ತೀನಿ ನೋಡಿ ಒಂದ್ಸಲ. ಇಲ್ಲಿ ನೋಡ್ತಾ ಇರ್ಬೋದು ಪ್ರೈವೇಟ್ ಸ್ಕ್ರೀನಿಂಗ್ ಕೂಡ ಇದೆ ಸರ್. ಇದರಲ್ಲಿ ಸರ್ ಅಮೆಝಾನು, ನೆಟ್ಫ್ಲಿಕ್ಸು, ನಿಮ್ಗೆ ಯಾವ ಮೂವಿ ಬೇಕೋ ನಿಮ್ಗೆ ಅದು ಹಾಕೊಳ್ಬೋದು. ಓಕೆ. ಆ ಲಿಸ್ಟ್ ಅಲ್ಲಿ ಯಾವ್ಯಾವ ಮೂವಿ ಇರುತ್ತೋ ಅದ್ ಯಾವ್ದು ಇಷ್ಟಪಡ್ತಾರೋ ಅದನ್ನ ಅಪ್ಲೈ ಮಾಡ್ತೀರಾ? ಸರ್ ಇನ್ನ ಈ ಒಂದು ಸ್ಕ್ರೀನಿಂಗ್ಗೆ ಸೊ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್? ಸರ್ ಇದು ಬಂದು 500 rupees ಪರ್ ಪರ್ಸನ್ ಅಲ್ಲ, ಫ್ಯಾಮಿಲಿ. ಒಂದ್ ಫ್ಯಾಮಿಲಿ. ಓಕೆ, ಒಂದ್ ಫ್ಯಾಮಿಲಿ. ಒಂದ್ ಮಗು ಆಗಿರ್ಬೋದು, 2 ಮಗು ಆಗಿರ್ಬೋದು. ಓಕೆ, ಒಂದ್ ಫ್ಯಾಮಿಲಿಗೆ 500 rupees ಪರ್ ಹೆಡ್ 250 rupees ಆಗುತ್ತೆ ಸರ್. 500 rupees ಒಂದ್ ಫ್ಯಾಮಿಲಿಗೆ. ಒಂದು ಗಂಡ ಹೆಂಡತಿ ಮತ್ತೆ ಮಗು, ಒಂದ್ ಮಗುನೋ 2 ಮಗುನೋ ಅವ್ರಿಗೆ ಈ ಒಂದು ಪ್ಲೇಸ್ ರೆಂಟ್ ಬಂದು 500 rupees. ಅಕಸ್ಮಾತ್ ಇನ್ನೂ ಒಂದಿಬ್ರು ಎಕ್ಸ್ಟ್ರಾ ಬಂದ್ರು ಅವ್ರ ಕಡೆ, ಪರ್ ಹೆಡ್ ಬಂದು 250 rupees ಚಾರ್ಜ್ ಆಗುತ್ತೆ. ಓಕೆ, 500 plus 250 ಪರ್ ಹೆಡ್. ಗೆ ಓಕೆ. ನೀವು ಅಲ್ಲಿ ಒಂದ್ 5 ಮೆಂಬರ್ಸ್ ಏನಾದ್ರು ಬರ್ತೀರಾ ಅಂತ ಅಂದ್ರೆ 250 into 5. ಓಕೆ, ಅಡಿಷನಲ್ ಫ್ಯಾಮಿಲಿ ಬಿಟ್ಟು 5 ಮೆಂಬರ್ಸ್ ಎಕ್ಸ್ಟ್ರಾ ಬಂದ್ರೆ. ಹೌದು. ಮತ್ತೆ ಕೇಕ್ ಪ್ರೊವೈಡ್ ಇರುತ್ತೆ. ಓಕೆ, ಅದೆಲ್ಲ ಅಡಿಷನಲ್ ಕಾಸ್ಟ್ ಅಲ್ಲ? ಅದೆಲ್ಲ ಅಡಿಷನಲ್. ಓಕೆ. ಕೇಕ್ ಆಗಿರ್ಬೋದು, ಸ್ನಾಕ್ಸ್, ಚಾಟ್ಸ್, ನಿಮ್ಗೆ ಏನೇ ಇದ್ರೂ ಬಿಫೋರ್ ಹೇಳ್ಬೇಕು. ಓಕೆ. ಸೊ ಅದನ್ನೆಲ್ಲ ನೀವು ಅರೇಂಜ್ ಮಾಡ್ಕೊಡ್ತೀರಾ, ಬಟ್ ಅದೆಲ್ಲ ಅಡಿಷನಲ್ ಕಾಸ್ಟ್ ಆಗುತ್ತೆ. ಅಡಿಷನಲ್ ಕಾಸ್ಟ್ ಆಗುತ್ತೆ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಈ ಥೀಮ್ ಏನಿದೆ ಇದು ರೀಸೆಂಟ್ ಆಗಿ ಒಂದು ಫಂಕ್ಷನ್ ಆಗಿತ್ತು, ಬರ್ಡೇ ಫಂಕ್ಷನ್. ಸೊ ಹಾಗಾಗಿ ಈ ಥೀಮ್ ಮಾಡಿದ್ದಾರೆ. ಅಕಸ್ಮಾತ್ ನಿಮಗೆ ಯಾವ ಕಲರ್ ಬೇಕೋ, ಯಾವ ಥೀಮ್ ಬೇಕೋ ಅದನ್ನ ಕೇಳಿದ್ರೆ ಅದನ್ನು ಕೂಡ ಅವ್ರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಇದು ಸ್ಮಾಲ್ ಥಿಯೇಟರ್. ಓಕೆ. ನಿಮ್ಗೆ ಇದರಲ್ಲಿ ಒಂದು 8 ಮೆಂಬರ್ಸ್ ವರ್ಗು ಅಂತ ಹೇಳಿದ್ದೆ. ಇನ್ನೊಂದು ಬಿಗ್ ಥಿಯೇಟರ್ ಇದೆ, ಬಿಗ್ ಕೆಫೆದು. ಅದು ಒಂದು 20 ಮೆಂಬರ್ಸ್ ವರ್ಗು ನಿಮ್ಗೆ ಅವೈಲೇಬಲ್ ಇದೆ. ಬನ್ನಿ ಅದು ತೋರಿಸ್ತೀನಿ. ಓಕೆ ಸರ್. ಸರ್ ನಿಮ್ಗೆ 20 ಮೆಂಬರ್ಸ್ ದೊಡ್ಡ ಥಿಯೇಟರ್ ಅಂತ ಹೇಳಿದ್ನಲ್ಲ, ಅದು ನಮ್ಮ ಇಲ್ಲಿ ಬೇಸ್ಮೆಂಟ್ ಅಲ್ಲೇ ಇದೆ. ಓಕೆ. ಇದೇ ನಮ್ದು ಗೋಲ್ಡನ್ ಮೂಮೆಂಟ್ ಕೆಫೆ. ಓಕೆ, ಗೋಲ್ಡನ್ ಮೂಮೆಂಟ್ ಕೆಫೆ. ಇಲ್ಲಿ ನೋಡ್ತಾ ಇರ್ಬೋದು. ಮೇಕ್ ಸ್ಪೆಷಲ್ ಯುವರ್ ಮೂಮೆಂಟ್ಸ್ ಲೈಕ್ ದಿಸ್. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ತರ ಈವೆಂಟ್ಸ್ಗಳು ಮಾಡ್ಕೊಬೋದು ನೀವು ಬಂದು. ಸೊ ಬನ್ನಿ ಒಳಗಡೆ ಹೋಗಿ ನೋಡ್ಬಿಡೋಣ. ಹ್ಞೂ ಸರ್, ಇದು ತುಂಬಾ ದೊಡ್ಡದಾಗೆ ಇದೆ. ಹೌದು ಸರ್. ಸೊ ಅಲ್ಲಿ ನಾವು ನೋಡಿದ್ದು ಬಂದು ಈ ರೆಡ್ ಕಲರ್ ರೋಸ್ ಥೀಮ್ ಇತ್ತು. ಸೊ ಇಲ್ಲಿ ಒಂದು ಡಿಫ್ರೆಂಟ್ ಥೀಮ್ ಅಲ್ಲಿ ಮಾಡಿದ್ದಾರೆ. ಕಾನ್ಸೆಪ್ಟ್ ನಿಮ್ಗೆ ಎಲ್ಲೂ ಇಲ್ಲ. ನಿಮ್ಗೆ ಎಲ್ಲಾ ಕಡೆ ನೀವು ಎಲ್ಲಾ ಥಿಯೇಟರ್ ನೋಡಿರ್ಬೋದು, ಅದೆಲ್ಲ ಬರೀ ಬಲೂನ್ ಡೆಕೋರೇಷನ್ ಅಷ್ಟೇ ಇರ್ತವೆ. ಹೌದೌದು. ನಮ್ದು ಇದು ಯೂನಿಕಾರ್ನ್ ಆಗಿ ಮಾಡಿರೋದು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಡಿಫ್ರೆಂಟ್ ಆಗಿರೋ ಥೀಮ್ ಇದು. ಆಮೇಲೆ ಈ ಸ್ಕ್ರೀನ್ ನೋಡಿ, ಇದು ಹಾಗೆ ಈ ಸ್ಪೇಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಅಲ್ಲಿ ತನಕ ಇದೆ. ಆರಾಮಾಗಿ 20-25 ಜನ ತಗೊಬಹುದು ಸರ್, ಕೆಪಾಸಿಟಿ ಇದೆ. ಸರ್ ಈ ಥೀಮ್ ಇದೆಯಲ್ಲ, ಇದು ಏನು ಹೀಗೆ ಇರಲ್ಲ. ಮಂತ್ಲಿ ಒಂದ್ಸತಿ ಇದು ಚೇಂಜ್ ಆಗ್ತಾ ಇರುತ್ತೆ. ಅಕಸ್ಮಾತ್ ನೀವೇನಾದ್ರು ಬೇಕು ಪರ್ಟಿಕ್ಯುಲರ್ ಆಗಿ ಇದೇ ತರ ಬೇಕು ಅಂತ ಅಂದ್ರೆ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಓಕೆ, ಇದನ್ನು ಕೂಡ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಅದಕ್ಕೇನು ಅಡಿಷನಲ್ ಅಮೌಂಟ್ ಇಲ್ಲ ಅಲ್ಲ ಸರ್? ಇಲ್ಲ, ಅದು ಅಡಿಷನಲ್ ಇರುತ್ತೆ. ಹೌದಾ? ಯಾಕಂದ್ರೆ ಇದು ಪರ್ಮನೆಂಟ್ ಇರುತ್ತೆ. ನೀವು ಬೇಕಾಗಿರೋದ್ ಕೇಳ್ತೀವಿ ಅಂತ ಅಂದ್ರೆ ಅಡಿಷನಲ್ ಇರುತ್ತೆ. ಓಕೆ ಸರ್, ಇನ್ನ ಈ ಒಂದು ಪ್ರೈವೇಟ್ ಥಿಯೇಟರ್ ಕಾನ್ಸೆಪ್ಟ್ಗೆ ಪರ್ ಮೆಂಬರ್ಗೆ, ಪರ್ ಪರ್ಸನ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್? ಇದು 1000 rupees. ಇದು ಸೇಮ್ ಫ್ಯಾಮಿಲಿಗ? ಫ್ಯಾಮಿಲಿ ಮೆಂಬರ್ಸ್ಗೆ. ಓಕೆ, ಫ್ಯಾಮಿಲಿಲಿ ಓಕೆ 3 ಜನ ಇರ್ಬೋದು, 5 ಜನ ಇರ್ಬೋದು. ಅವ್ರಿಗೆ 1000 rupees ಫರ್ ಫ್ಯಾಮಿಲಿ. ಪರ್ ಹೆಡ್ ಗೆ 300 rupees ಚಾರ್ಜಸ್. ಓಕೆ, ಅಡಿಷನಲ್ 300 rupees ಪರ್ ಪರ್ಸನ್. ಓಕೆ. ಮತ್ತೆ ಕೇಕು ಮತ್ತೆ ಅದೆಲ್ಲ ಸಪರೇಟ್ ಇರುತ್ತೆ, ಅವೈಲೇಬಲ್ ಸಿಗುತ್ತೆ, ಸಪರೇಟ್ ಇರುತ್ತೆ. ಸೊ ಇಲ್ಲೂ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ನಿಮಗೆ ಸ್ಕ್ರೀನಿಂಗ್ ಇದೆ. ಸೊ ಯಾವ್ದಾದ್ರು ಮೂವೀಸ್ ಅವೈಲೇಬಲ್ ಇದ್ರೆ ಆನ್ಲೈನ್ ಅಲ್ಲಿ, ನೆಟ್ಫ್ಲಿಕ್ಸ್ ಅಥವಾ ಅಮೆಝಾನ್ ಅಲ್ಲಿ, ಸೊ ಅದನ್ನ ಕೂಡ ಅವರು ಪ್ಲೇ ಮಾಡ್ತಾರೆ. ನೀವು ಫ್ಯಾಮಿಲಿ ಜೊತೆ ಬಂದು ಸೆಲೆಬ್ರೇಷನ್ ಮಾಡಿಕೊಂಡು
ಒಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ನಿಮ್ಗೆ ಇದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಸೆಲ್ಫಿ ಕೊಟ್ಟಿದೀವಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸೆಲ್ಫಿ ಸೆಕ್ಷನ್ ಕೂಡ ಇದೆ. ಸೊ ಇಲ್ಲಿ ನಿಂತ್ಕೊಂಡು ನೀವು ಸೆಲ್ಫಿ ಕೂಡ ತಕೊಬಹುದು. ಹಾಗೆ ಸರ್ ಡಿಜೆನ್ ಇದೆ ಅಲ್ವಾ ಸರ್ ಇಲ್ಲಿ? ಹಾ, ಡಿಜೆ ಇದೆ. ಓಕೆ, ಮಕ್ಕಳಿಗೆ ಆಡ್ಲಿಕ್ಕೆ ಡಿಜೆ ಸರ್ ಪ್ಲೇ ಮಾಡಿ ಸರ್ ಹಂಗೆ. ಸೊ ನಿಮ್ಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸೋಫಾಸ್ ಕೂಡ ಇದೆ. ಅಡಿಷನಲ್ ಆಗಿ ಜಾಸ್ತಿ ಜನ ಬಂದ್ರೆ ಅವ್ರಿಗೆ ಚೇರ್ ಕೂಡ ಇದೆ. ಸರ್ ಇಲ್ಲಿ ಇನ್ನ ಒಂದು 20 ಜನ 25 ಜನ ಬರ್ತಾರೆ ಅಂದ್ರೆ ಅವರಿಗೆ ಅಡಿಷನಲ್ ಆಗಿ ಡಿಸ್ಕೌಂಟ್ ಏನಾದ್ರು ಇದೆಯಾ ಸರ್? ನಿಮ್ ಕಡೆ ನಿಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೇನೆ. ಓಕೆ, ನೋಡಿದ್ರಲ್ಲ. ಸೊ ಅಕಸ್ಮಾತ್ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ, ಬರ್ಡೇ ಇಲ್ಲ ಆನಿವರ್ಸರಿ ಇಲ್ಲ ಅಂದ್ರೆ ಬ್ರೈಟ್ ಟು ಬಿ, ಗ್ರೂಮ್ ಟು ಬಿ, ಆ ತರ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಸೊ ನೀವು ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಬಹುದು. ಅಕಸ್ಮಾತ್ ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದ್ರೆ ಅಡಿಷನಲ್ ಆಗಿ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಬಂದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಈ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಅಕಸ್ಮಾತ್ ನೀವೇನಾದ್ರು ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗಿದೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಬ್ಯಾಕ್ ಗ್ರೌಂಡ್ ಏನಾದ್ರು ಚೇಂಜ್ ಮಾಡಬೇಕು, ಥೀಮ್ ಏನಾದ್ರು ಬೇರೆ ಬೇಕು ಅಂತಂದ್ರೆ ಅದನ್ನು ಕೂಡ ಮಾಡ್ಕೊಡ್ತಾರೆ. ಸೊ ಮಿಸ್ ಮಾಡದೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನ ತಗೊಳ್ಳಿ. ಸರ್, ಈ ಕೆಫೆಗೆ 2 ಕಾಂಪ್ಲಿಮೆಂಟರಿ ಆಗಿ ಸೆಲ್ಫಿ ಬೂತ್ ಕೊಟ್ಟಿದೀವಿ. ಒಂದು ವಿಂಗ್ಸ್ ಒಂದು, ಮತ್ತೆ ಇದೊಂದಿದೆ ಸೋಫಾ. ಓಕೆ, ಇದು ಫ್ಯಾಮಿಲಿ ಬೇಕಾದ್ರೆ ಕುತ್ಕೊಂಡು ಫೋಟೋಸ್ ತಗೊಬಹುದು. ಓಕೆ, 2 ಕಾಂಪ್ಲಿಮೆಂಟರಿ ಆಗಿ ಕೊಟ್ಟಿದೀವಿ. ಮತ್ತೆ ಇದು ಸ್ಮೋಗು ಇದೆ. ಓಕೆ, ಡಿಜೆಗೆ ಸ್ಮೋಗು ಇದೆಲ್ಲ ಕಾಂಪ್ಲಿಮೆಂಟರಿ ಆಗಿ ಕೊಟ್ಟಿದೀವಿ. ಓಕೆ, ಡಿಜೆಗೆ ಸ್ಮೋಕ್ ಬರುತ್ತಲ್ಲ, ಅಡಿಷನಲ್ ಚಾರ್ಜಸ್ ಏನಿಲ್ಲ, ವಿತ್ ಇನ್ಕ್ಲೂಡಿಂಗ್ ಆಗಿರುತ್ತೆ. ಓ, ವಿತ್ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದು. ಇನ್ಕ್ಲೂಡಿಂಗ್ ಸೊ ಒಂದ್ಸಲ ಅದು ಮಾಡಿ ಸರ್ ಸ್ಮೋಕ್ ನೋಡಿ. ಈ ತರ ಡಿಜೆ ಲೈಟ್ ಗೆ ನಾವು ಸ್ಮೋಗ್ ಅನ್ನು ಪ್ರೊವೈಡ್ ಮಾಡಿದೀವಿ. ಓಕೆ, ಈ ಸ್ಮೋಗ್ ಇಂದ ಏನು ಎಫೆಕ್ಟ್ ಏನಾಗಲ್ಲ. ಓಕೆ, ನೋಡಿದ್ರಲ್ಲ, ಈ ಪ್ರೈವೇಟ್ ಥಿಯೇಟರ್ ಕಾನ್ಸೆಪ್ಟ್ ಅಲ್ಲಿ ಬರೀ ನಿಮ್ಗೆ ಕೇಕ್ ಕಟಿಂಗ್ ಮಾಡ್ಕೊಂಡು ಹೋಗೋದು, ಫಿಲಮ್ ನೋಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಡಿಜೆ ಕೂಡ ಅವೈಲೇಬಲ್ ಇದೆ. ಸೊ ಅದಕ್ಕೆ ನೀವು ಬರ್ಬೇಕಾಗಿರೋದು ಗೋಲ್ಡನ್ ಮೂವ್ಮೆಂಟ್ ಕೆಫೆ. ಸೊ ಇದ್ರ ಎಕ್ಸಾಕ್ಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಒಂದು ಥಿಯೇಟರ್ ನ ಬುಕ್ ಕೂಡ ಮಾಡ್ಕೊಬಹುದು ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.